ಹಾಯ್ ಅಲ್ಲಿ ಆಲ್ರೆಡಿ ನಿಮಗೆ ಹೇಳಿದೆ ಅಡ್ವಾನ್ಸ್ ಎಕ್ಸೆಲ್ ಲೋವರ್ ಅಪ್ಪರ್ ಪ್ರಾಪರ್ ಲೆಫ್ಟ್ ರೈಟ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ. ಅದರಲ್ಲಿ ಅಲ್ಲಿ ಲೋವರ್ ಅಪ್ಪರ್ ಪ್ರಾಪರ್ ಲೆನ್ ಅನ್ನೋ ಫಂಕ್ಷನ್ ಹೇಗೆ ಯೂಸ್ ಮಾಡೋದಂತ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ಎಕ್ಸೆಲ್ ಅನ್ನೋದು ಓಪನ್ ಮಾಡಿದ್ದೀನಿ. ಸೊ ಇಲ್ಲೇನಾಗುತ್ತೆ ಅಂತ ಅಂದಾಗ ನಿಮಗೆ ಇಲ್ಲಿ ಒಂದು ನೇಮ್ಸ್ ಇರುತ್ತೆ. ಈಗ ಯಾವುದೋ ಬೇರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮಿಡಲ್ ನೇಮ್ ಆ ಥರ ಇರುತ್ತೆ, ಅಥವಾ ಇದು ಜಾಯಿಂಟ್ ಆಫ್ ನೇಮ್ ಇರುತ್ತೆ. ಅದರಲ್ಲಿ ನಾನು ಸಪ್ರೇಟಾಗಿ ಮಾಡಬೇಕು. ಲೆಫ್ಟ್ ಸಪ್ರೇಟ್ ಮಾಡಬೇಕು, ಅವ್ರು ಮಿಡ್ ಸಪ್ರೇಟ್ ಮಾಡಬೇಕು, ರೈಟ್ ಸಪ್ರೇಟ್ ಮಾಡಬೇಕು. ಸೊ ಮತ್ತು ಅದು ಲೆಫ್ಟ್ ರೈಟ್ ಮಿಡ್ ಸಪ್ರೇಟ್ ಆಗಿರುತ್ತೆ, ಸಪ್ರೇಟಾಗಿ ನೇಮ್ ಇರುತ್ತೆ. ಅದನ್ನ ಒಂದು ಕಡೆ ನನಗೆ ನೇಮ್ ತೊಗೋಬೇಕು. ಸೊ ಆ ನೇಮ್ ತೊಗೊಂಡಿರ್ತೀವಿ, ಅಟ್ಯಾಚ್ ಆಗಿರುತ್ತೆ, ವರ್ಡ್ ಸ್ಪೇಸ್ ಇರಲ್ಲ. ಸ್ಪೇಸ್ನ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ನೋಡೋಣ. ಈಕ್ವಲ್ಸ್ ಏನೇ ಮಾಡಬೇಕಂದ್ರೆ ಈಕ್ವಲ್ಸ್ ಕಂಪಲ್ಸರಿ ಅಂತ ಹೇಳಿರ್ತೀವಿ. ಈಸ್ ಈಕ್ವಲ್ ಲೆಫ್ಟ್ ಅನ್ನೋ ಥರ. ಸೊ ಓಪನ್ ಬ್ರ್ಯಾಕೆಟ್. ಸೊ ಅದಾದಮೇಲೆ ಏನು ಮಾಡ್ತೀರ, ಇಸ್ ಅ ಸೆಲ್ಸ್. ನಿಮ್ಗೆ ಯಾವ ಕಾಲಮ್ ಯಾವ ರೋಲ್ ಟೈಪ್ ಮಾಡಿದ್ದೀರಾ ಅದನ್ನು ನೋಡ್ಕೊತೀರ. ಇಸ್ ಅ B10 ಕಾಮ. ಆ ಸೆಲ್ಲಲ್ಲಿ B10 ಟೈಪ್ ಮಾಡಿರೋದ್ರಲ್ಲಿ ಎಷ್ಟು ಕ್ಯಾರೆಕ್ಟರ್ ಬೇಕು, ಫ್ರಮ್ ಟೆಕ್ಸ್ಟಿಂದ ಎಷ್ಟು ಕ್ಯಾರೆಕ್ಟರ್ ಬೇಕಾಗಿದೆ ಅಂತ ನೋಡೋದಾದರೆ, ಸೊ ನನಗೆ ಇಲ್ಲಿ ಪವನ್ ಅನ್ನೋದು ಎಷ್ಟು ಕ್ಯಾರೆಕ್ಟರ್ ಇದೆ ಫ್ರಮ್ ಲೆಫ್ಟ್ ಸೈಡ್ ಅಂತ ನೋಡಿದಾಗ 5 ಕ್ಯಾರೆಕ್ಟರ್ ಇರುತ್ತೆ. ಇಸ್ ಅ 5 ಕ್ಯಾರೆಕ್ಟರ್ ಅನ್ನೋದು ಕೊಡ್ತೀರಾ. ಕ್ಲೋಸ್ ಬ್ರ್ಯಾಕೆಟ್, ಎಂಟರ್. ಸೊ ಅವಾಗ ನಮಗೇನಾಯಿತು, 5 ಕ್ಯಾರೆಕ್ಟರ್ ಬಂತು. ಬಟ್ ನೆಕ್ಸ್ಟ್ ನೇಮ್ ಅಂತ ಹೋದಾಗ ನಮಗೆ ಇಸ್ ಅ ಡಿಫ್ರೆಂಟ್ ಆಫ್ ಕ್ಯಾರೆಕ್ಟರ್ ಇದೆ ಅದು. ಸೊ ನಂದಿತ 8 ಕ್ಯಾರೆಕ್ಟರ್ಸ್, ನೆಕ್ಸ್ಟ್ ಇದರಲ್ಲಿ ಕ್ಯಾಡ್ 4 ಕ್ಯಾರೆಕ್ಟರ್ ಈ ಥರ ಇರುತ್ತೆ. ಸೊ ಅವಾಗ ಏನು ಮಾಡಬೇಕಾಗುತ್ತೆ ಅಂದಾಗ ಅಗೇನ್ ಈಸ್ ಈಕ್ವಲ್ ಲೆಫ್ಟ್ ಅನ್ನೋ ಥರ. ಅಗೇನ್ ಓಪನ್ ಬ್ರ್ಯಾಕೆಟ್ B11 ಇದು ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ ಅಂದಾಗ 8 ಕ್ಯಾರೆಕ್ಟರ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ 8 ಕ್ಯಾರೆಕ್ಟರ್ ಕೌಂಟ್ ಮಾಡಿದಾಗ ನಮ್ಗೆ ಅದು 8 ಕ್ಯಾರೆಕ್ಟರ್. ನಂಬರ್ ಆಫ್ ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಬೇಕು, 8 ಬೇಕಾ 7 ಬೇಕಾ ಆ ಥರ ಇರುತ್ತೆ. ಎಕ್ಸಾಕ್ಟ್ ವರ್ಡ್ ಏನಿದೆ ಅದು ಫುಲ್ ಬೇಕಂದರೆ ಅದೇನು ವರ್ಡ್ ಇರುತ್ತೆ ಫ್ರಮ್ ಲೆಫ್ಟ್ ಸೈಡ್ ಅಷ್ಟು ವರ್ಡನ್ನು ನಾವು ಇದು ಮಾಡಿರ್ತೀವಿ. ಅಗೇನ್ ಮತ್ತೆ ಈಸ್ ಈಕ್ವಲ್ ಲೆಫ್ಟ್ ಇಸ್ ಅ B12 ಕಾಮ. ಇದರಲ್ಲಿ ಕ್ಯಾಡ್ ಎಷ್ಟಿದೆ, 4 ಕ್ಯಾರೆಕ್ಟರ್ ಇದೆ. ಇಸ್ ಅ 4 ಕ್ಯಾರೆಕ್ಟರ್ ಅನ್ನೋದು ಹಾಕ್ತೀರಾ, ಎಂಟರ್. ಸೊ ಈ ಥರ ಇದು ಮಾಡ್ತಾ ಇರ್ತೀವಿ. ಅದೇ ಥರ ನಮಗೆ ಒಂದನ್ನು ಮಾಡಿ ನೆಕ್ಸ್ಟ್ ಡ್ರ್ಯಾಗ್ ಮಾಡಿದಾಗ ನಮಗೆ ಈಸ್ ಎಕ್ಸಾಕ್ಟ್ ಆಫ್ ಕ್ಯಾರೆಕ್ಟರ್ ಹೇಗೆ ಬೇಕು ಅನ್ನೋದು ಮುಂದೆ ಸ್ಟ್ರಿಂಗ್ ಫಂಕ್ಷನ್ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಆವಾಗ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಲೆಫ್ಟ್ ರೈಟ್ ಒಂದಕ್ಕೆ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಆಫ್ ಕ್ಯಾರೆಕ್ಟರ್ ಏನಿದೆ ಅದು ಬರಬೇಕಾಗುತ್ತೆ. ಅದನ್ನು ನಾವು ಸ್ಟ್ರಿಂಗ್ ಫಂಕ್ಷನ್ ಮೂಲಕ ಯೂಸ್ ಮಾಡ್ತೀವಿ. ಲೆಫ್ಟ್, ಲೆನ್, ಫೈಂಡ್ ಎಲ್ಲ ಮಿಕ್ಸ್ ಆಗಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ನಾನು ಮೀಟ್ ಮಾಡ್ತೀನಿ. ಸೊ ನೆಕ್ಸ್ಟು ಮಿಡ್ ಅಂತ ಬಂದಾಗ ಏನಾಗುತ್ತೆ, ಈಸ್ ಈಕ್ವಲ್ ಮಿಡ್ ಓಪನ್ ದ ಬ್ರ್ಯಾಕೆಟ್. ಸೊ ಇಲ್ಲೇನಾಗುತ್ತೆ, ಅಗೇನ್ B10 ಕಾಮ. ಸೊ ನಮಗೆ ಎಲ್ಲಿಂದ ಕ್ಯಾರೆಕ್ಟರ್ ಟೆಕ್ಸ್ಟಲ್ಲಿ ಎಷ್ಟನೇ ನಂಬರಿಂದ ಎಷ್ಟನೇ ಕ್ಯಾರೆಕ್ಟರ್ವರೆಗೂ ಬೇಕು ಅಂತ ಇರುತ್ತೆ. ಸೊ ನನಗೆ 7ನೇ ಕ್ಯಾರೆಕ್ಟ್ರಿಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಇದು ಕೀರ್ತಿ ಅನ್ನೋದಿದೆ, ಕೀರ್ತಿಯನ್ನು ಸಪ್ರೇಟ್ ಮಾಡಬೇಕು. ಸೊ ಅದು ನನಗೆ ಪವನ್ ಅನ್ನೋದು 5 ಕ್ಯಾರೆಕ್ಟರ್ ಇತ್ತು, ಅದಾದಮೇಲೆ ಸ್ಪೇಸ್ ಇದೆ, ಅದಾದಮೇಲೆ K ಇದೆ. ಸೊ 7 ಕ್ಯಾರೆಕ್ಟರ್ಸ್ ಕಾಮ. ಅಲ್ಲಿಂದ ಎಷ್ಟನೇ ಕ್ಯಾರೆಕ್ಟರ್ವರೆಗೂ ಬೇಕು, ಯು ಕ್ಯಾನ್ ಗೋ ಫಾರ್ 7 ಕ್ಯಾರೆಕ್ಟರ್ವರೆಗೂ ಬೇಕು ಅಂತ ಹೇಳ್ತೀನಿ. ಕ್ಲೋಸ್ ಬ್ರ್ಯಾಕೆಟ್, ಎಂಟರ್. ಸೊ ನನಗಿದು 7 ಕ್ಯಾರೆಕ್ಟರ್ ಬಂದಿದೆ. ನೆಕ್ಸ್ಟ್ ಒನ್ ಏನಿರುತ್ತೆ, ಪ್ರಭು ಅನ್ನೋದು ಬೇಕು ಅಂದರೆ ಅದು ಕೂಡ ಅದೇ ಥರ. ಈಸ್ ಈಕ್ವಲ್ ಮಿಡ್ ಓಪನ್ ದ ಬ್ರ್ಯಾಕೆಟ್ B11 ಕಾಮ 10, 6 ಅಂದರೆ ಎಷ್ಟನೇ ಕ್ಯಾರೆಕ್ಟರ್ ಇದೆ ನೋಡ್ಕೊತೀರ. ಅಲ್ಲಿಂದ ನಂಬರ್ ಆಫ್ ಕ್ಯಾರೆಕ್ಟರ್ ಎಲ್ಲಿಂದ ಎಲ್ಲಿಗೆ ಬೇಕು, ಇದು 10, 6 ಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಮತ್ತೆ ಈಸ್ ಈಕ್ವಲ್ ಮಿಡ್ B12 ಕಾಮ 6, 4. ಸೊ ಈ ಥರ ನಾವು ಕ್ಯಾರೆಕ್ಟರ್ಗಳು ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಎಲ್ಲಿಗೆ ಎಂಡ್ ಆಗಬೇಕು ಅಂತ ನಾವು ಕೊಟ್ಟರೆ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳುತ್ತೆ. ಇದು ಸೆಕೆಂಡ್ ನಾವು ಕೊಡ್ತಾ ಇರೋದು ಸ್ಟಾರ್ಟ್ ನಂಬರ್, ಬಿಗಿನಿಂಗ್ 7 ಇರೋದು, ಎಂಡ್ ಆಫ್ ಎಲ್ಲಿವರೆಗೂ ತೋರಿಸ್ಬೇಕು ಅಂತ. ಸೊ ಆ ಥರ ಮಿಡ್ ಕ್ಯಾರೆಕ್ಟರ್ ನೋಡಿದ್ವಿ. ಮತ್ತು ಅದೇ ಥರ ರೈಟ್ ಈಸ್ ಈಕ್ವಲ್ ರೈಟ್. ಸೊ ಸೇಮ್ ಯಾವ ಕಾಲಮಲ್ಲಿದೆ, ಇಸ್ ಅ B10 ಕಾಮ ನಂಬರ್ ಆಫ್ ಕ್ಯಾರೆಕ್ಟರ್. ಕಲ್ಯಾಣ ಅನ್ನೋದು ಎಷ್ಟು ಕ್ಯಾರೆಕ್ಟರ್ ಇದೆ, 6 ಕ್ಯಾರೆಕ್ಟರ್ ಇದೆ. ಇಸ್ ಅ 6, ಕ್ಲೋಸ್, ಎಂಟರ್. ಸೊ ಓವರಾಲ್ ಎಲ್ಲನೂ ಕಲ್ಯಾಣ್, ಮೂರ್ತಿ, ಸುರೇಶ್ ಅನ್ನೋದೆಲ್ಲ 6 ಕ್ಯಾರೆಕ್ಟರ್ ಇದ್ದಾಗ ಇದೇನು ಚೇಂಜಸ್ ಏನಿರಲ್ಲ. ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ನೋಡಿ ಎಲ್ಲ ಕ್ಯಾರೆಕ್ಟರ್ ಕರೆಕ್ಟಾಗಿ ಬಂದಿರುತ್ತೆ. ಅಥವಾ ಕ್ಯಾರೆಕ್ಟರ್ ಚೇಂಜಸ್ ಇದ್ದಾಗ ನಾವು ಈ ಥರ ವರ್ಕ್ ಮಾಡಿದ್ದೀವಿ ಅಟ್ ಪ್ರೆಸೆಂಟ್ ನಾವು ಎಲ್ಲೆಲ್ಲಿ ಎಷ್ಟರಿಂದ ಎಷ್ಟು ಬೇಕು ಅಂತ. ಬಟ್ ಇದನ್ನೇ ನಾವು ಮಿಕ್ಸ್ಡ್ ಅಂತ ತಗೊಂಡಾಗ ನಾವು ಎಲ್ಲ ಫಂಕ್ಷನ್ ಯೂಸ್ ಮಾಡಿ ಒಂದು ಸ್ಟ್ರಿಂಗ್ ಫಂಕ್ಷನ್ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ನೆಕ್ಸ್ಟು 4th or 5th ವೀಡಿಯೋಗಳಲ್ಲಿ ನಿಮಗೆ ನಾನು ಅದನ್ನು ಹೇಗೆ ಇದು ಮಾಡಬೇಕು ಅಂತ ಹೇಳ್ತೀನಿ. ಓವರಾಲ್ ಟೆಕ್ಸ್ಟ್ ಫಂಕ್ಷನ್ ಮುಗಿದ್ಮೇಲೆ ಎಂಡ್ ಆಫ್ ಕ್ಲಾಸಸಲ್ಲಿ ಸ್ಟ್ರಿಂಗ್ ಅನ್ನೋದು. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಕಾನ್ಕೆನೇಟೆಡ್ ಅಂತ ಬಂದಾಗ ನಮಗೇನಾಗುತ್ತೆ, ಇಸ್ ಅ ಡಿಫ್ರೆಂಟ್ ಆಫ್ ನೇಮ್ಸ್ ಇದೆ ಅಲ್ವಾ. ಇಲ್ಲಿ ಪವನ್, ಕೀರ್ತಿ, ಕಲ್ಯಾಣ್. ಸೊ ನಾವು ಆಲ್ರೆಡಿ ಇಲ್ಲಿ ಟೈಪ್ ಮಾಡಿದ್ದೀನಿ. ಇಲ್ಲಿ ಸ್ಪೇಸ್ ಇದೆ ನೇಮ್ ಸ್ಟಾರ್ಟಿಂಗಲ್ಲಿ. ಇಲ್ಲಿ ನಾನು ಬೇರೆ ವರ್ಡ್ ಲೆಫ್ಟ್, ಮಿಡ್, ರೈಟ್ ಫಂಕ್ಷನ್ ಏನು ಯೂಸ್ ಮಾಡಿದ್ದೀನಿ ಅದನ್ನು 3 ಮಿಕ್ಸ್ ಮಾಡ್ತೀನಿ ವರ್ಡ್ಸ್. ಇಸ್ ಅ ಡಿಫ್ರೆಂಟ್ ಆಫ್ ಸೆಲ್ಲಲ್ಲಿ ಇದೆಯಲ್ಲ ಅದನ್ನು. ಇಸ್ ಅ ಕಾನ್ಕೆನೇಟೆಡ್ ಫಂಕ್ಷನ್ ಆ ಥರ ನಂಬರ್ ಆಫ್ ಟೆಕ್ಸ್ಟ್ ಎಷ್ಟು ಬೇಕಾದ್ರೂ ತಗೋಬೋದು. C10 ಕಾಮ, ನೆಕ್ಸ್ಟ್ D10 ಕಾಮ, ನೆಕ್ಸ್ಟ್ E10. ಈ 3 ನೇಮ್ ಏನಾಗಬೇಕು, ನನಗೆ ಒಂದು ಸೆಲ್ಲಲ್ಲಿ ಬೇಕು. ಈಗ ನಾನು ಯಾವುದರಲ್ಲಿ ಫಾರ್ಮಲ್ ಆಗ್ತಾಯಿದ್ದೀನಿ, ಯಾವ ಕಾಲಮಲ್ಲಿ, F ಕಾಲಮ್
10 ರೋಲ್ ಆಗ್ತಾಯಿದ್ದೀನಲ್ಲ, ಈ 10 ರೋಗೆ ಏನು ಬರಬೇಕದು, ಸೊ ಆನ್ಸರ್ ಬರಬೇಕು. ನೋಡಿ ಪವನ್, ಕೀರ್ತಿ, ಕಲ್ಯಾಣ್ ಕಂಪ್ಲೀಟ್ ಜಾಯಿಂಟಾಗಿ ಬಂದಿರುತ್ತೆ. ಅದೇ ಥರ ನೀವು ಡ್ರ್ಯಾಗ್ ಮಾಡಿದ್ರೆ ಪ್ರತಿಯೊಂದ್ರದ್ದು ಕ್ಯಾಡ್ನೆಸ್, ಸುರೇಶ್, ನಂದಿತಾ, ಪ್ರಭುಮೂರ್ತಿ ಆ ಥರ ಬಂದಿದೆ. ಬಟ್ ನನಗೆ ಇದ್ರ ಮಧ್ಯದಲ್ಲಿ ಸ್ಪೇಸ್ ಬೇಕಾಗಿತ್ತು, ಪವನ್ ಸ್ಪೇಸ್ ಕೀರ್ತಿ ಸ್ಪೇಸ್ ಕಲ್ಯಾಣ್ ಆ ಥರ ಬೇಕಾಗಿತ್ತು ಅಂತ ಅಂದಾಗ, ಸೊ ಅದಕ್ಕೆ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ಈಸಿ ಕೋಡ್ ಅಗೇನ್ ಕಾನ್ಕೆಟೇಟ್ ತಗೋತೀರ. ಸೊ ನನಗೇನು ಟೆಕ್ಸ್ಟ್ ಬೇಕಾಗಿರೋದು ಅಗೇನ್ ಸೆಲೆಕ್ಟ್ ಮಾಡ್ತೀರಾ C10 ಕಾಮ, ಇಲ್ಲಿ ಏನು ಮಾಡ್ತೀರಾ ಡಬಲ್ ಕೋಡ್, ಸೊ ಇನ್ವರ್ಟೆಡ್ ಕಾಮರ್ಸ್ ಕೊಡ್ತೀರಾ, ಸ್ಪೇಸ್. ನಿಮಗೆ ಸ್ಪೇಸ್ ಬೇಕಾದ್ರೆ ಸ್ಪೇಸ್ ಕೊಡ್ತೀರಾ, ಅಥವಾ ಅದ್ರ ಮಿಡಲ್ ಚಿಹ್ನೆ ಏನಾದ್ರು ಸಿಂಬಲ್ಸ್ ಬೇಕು ಅಥವಾ ನೇಮ್ ಬೇಕು ಅಂದರೆ ನ್ಯೂಮರಿಕ್ ನಂಬರ್ಸ್ ಆರ್ ಆಲ್ಫಾಬೆಟ್ಸ್ ಏನು ಬೇಕಾಗತ್ತೀರ, ಡಬಲ್ ಕೋಡ್ ಸ್ಪೇಸ್ ಮಧ್ಯದಲ್ಲಿ ಒಂದಾಯಿತು. ನೆಕ್ಸ್ಟ್ ನೇಮ್ ಯಾವುದು D10 ಕಾಮ ಅಗೇನ್ ಡಬಲ್ ಇನ್ವರ್ಟೆಡ್ ಕಾಮ ಅಗೇನ್ ಡಬಲ್ ಕೋಡ್ ಸ್ಪೇಸ್ ಕಾಮ ಕೊಡ್ತೀರಾ. ನೆಕ್ಸ್ಟ್ ನೇಮ್ ಏನಿದೆ ಅದು ಸೆಲೆಕ್ಟ್ ಮಾಡ್ತೀರಾ E10 ಕಾಮ ಅಗೇನ್ ಡಬಲ್ ಕೋಡ್ ಸ್ಪೇಸ್ ಡಬಲ್ ಕೋಡ್ ಕ್ಲೋಸ್. ಸೊ ನನಗೇನಾಗುತ್ತೆ C10 ಅದಾದಮೇಲೆ ಸ್ಪೇಸ್ ಬರುತ್ತೆ, ಅದಾದಮೇಲೆ D10 ನೇಮ್ ಸ್ಪೇಸ್, ಅದಾದಮೇಲೆ E10. ಸೊ ಇವೆರಡರ ಮಧ್ಯದಲ್ಲಿ ಎರಡು ನೇಮ್ ಮಧ್ಯದಲ್ಲಿ ನಿಮಗೆ ಸ್ಪೇಸ್ ಅಟ್ಯಾಚ್ ಆಗ್ತಾ ಬರುತ್ತೆ. ಸೊ ಎಂಟು ನೋಡಿ ಪವನ್, ಕೀರ್ತಿ, ಕಲ್ಯಾಣ್ ಸ್ಪೇಸ್ ಬಂದಿದೆ. ಆ ಸ್ಪೇಸ್ ಅಂತ ಏನು ಕೊಟ್ಟಿದ್ವಿ ಆ ಜಾಗದಲ್ಲಿ ನೀವು ಇಲ್ಲಿ ಮಧ್ಯದಲ್ಲಿ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಪ್ಲಸ್ ಅಂತ ಕೊಟ್ಟೆ ಸಿಂಬಲ್, ಸೊ ಅಲ್ಲಿ ಪ್ಲಸ್ ಬಂದಿರುತ್ತೆ, ಪವನ್ ಪ್ಲಸ್ ಕೀರ್ತಿ ಸ್ಪೇಸ್ ಕಲ್ಯಾಣ್ ಈ ಥರ ಬಂದಿರುತ್ತೆ. ಸೊ ಈ ಥರ ನಾವು ಯೂಸ್ ಮಾಡೋದನ್ನು ನಾವು ಕಾನ್ಕೆಟೇಟಿವ್ ಫಂಕ್ಷನ್ಸ್ ಆಗಿ ನಾವು ತಗೊಂಡಿರ್ತೀವಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಈ ಲೆಫ್ಟ್ ಮಿಡ್ ರೈಟ್ ಕಾನ್ಕೆಟೇಟಿವ್ ಫಂಕ್ಷನ್ಸ್ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನಿಮಗೆ ಒಂದು ರೀಪ್ಲೇಸ್ ಮಾಡೋದು ಹೇಗೆ, ಟ್ರಿಮ್ ಮಾಡೋದು ಹೇಗೆ, ಫೈಂಡ್ ಮಾಡೋದು ಹೇಗೆ, ಸರ್ಚ್ ಮಾಡೋದು ಹೇಗೆ ಅನ್ನೋದು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಹೇಳ್ತೀವಿ. ಸೊ ಬೇರೆ ಕ್ಯಾರೆಕ್ಟರ್ ಸ್ಪೇಸ್ ಜಾಸ್ತಿ ಇರುತ್ತೆ, ಅದನ್ನ ಟ್ರಿಮ್ ಮಾಡೋದು ಹೇಗೆ ಇರ್ಬೋದು, ಒಂದು ಫೈಂಡ್ ಸ್ಪೇಸ್ನ ಅಥವಾ ಲೆಟರ್ ಕ್ಯಾರೆಕ್ಟರ್ನ ಫೈಂಡ್ ಮಾಡೋದು ಹೇಗೆ ಇರ್ಬೋದು, ಅದೇ ಥರ ಸರ್ಚ್ ಮಾಡೋದು ಇರ್ಬೋದು. ಸೊ ಒಂದು ವರ್ಡಿಂದ ಒಂದೊಂದು ವರ್ಡ್ ರೀಪ್ಲೇಸ್ ಮಾಡೋದಾದರೆ ಕ್ಯಾರೆಕ್ಟರ್ಗೆ ಹೇಗೆ ರೀಪ್ಲೇಸ್ ಮಾಡ್ತೀರಾ ಅಂತ. ಸೊ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಾವು ಹಾಕೋ ವೀಡಿಯೋಗಳಲ್ಲಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಏನಿಗೆ ಕಮೆಂಟ್ಸ್ ಇದ್ದರೆ ಸೊ ಕಾಮೆಂಟ್ಸ್ ಇದು ಮಾಡಿ. ಥ್ಯಾಂಕ್ ಯು.